ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ನಿನ್ನೆ ಹಸುಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಏನು ತೂರಾಡ್ತಾಯಿತ್ತು ಅಂತ ಅಂದ್ಬಿಟ್ಟು ಅದು ಒಂದೇ ಕಾರಣ. ಅದೊಂದು ಕಾರಣ ನಾನು ನೆಗ್ಲಿಜೆನ್ಸಿ ಮಾಡಿರೋದ್ರಿಂದಾಗಿ ಇವತ್ತು ಬೆಳಿಗ್ಗೆ ಹಸು ಪ್ರಾಣ ಕಳ್ಕೊಂಡಿದೆ. ದಯಮಾಡಿ ಯಾರು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಹಸು ಸ್ವಲ್ಪ ಹುಷಾರು ತಪ್ಪಾಗ್ಲೇ ಈಗ ಅಕ್ಕಪಕ್ಕದಲ್ಲೇ ಹಾಸ್ಪಿಟ್ಲ್ಗಳಿರ್ತದೆ, ಹಾಸ್ಪಿಟ್ಲಿಗೆ ತೋರಿಸಿ, ಡಾಕ್ಟ್ರುಗಳಿರ್ತಾರೆ, ತೋರಿಸಿ. ದಯಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ಈ ಥರ ಆಯ್ತದೆ. ನೋಡಿ, ಈ ಹಸುಗೆ ಪಾಪ ಅವರು ಇನ್ಸೂರೆನ್ಸು ಸುಧಾ ಮಾಡಿಸಿಲ್ಲ. ದಯಮಾಡಿ ಎಲ್ಲರೂ ಈಗ ಹಸುಗಳಿಗೆ, ಕರುಗಳಿಗೆ ಎಲ್ರಿಗೂ ಇನ್ಸೂರೆನ್ಸ್ ಮಾಡ್ತಾರೆ, ಕಿವಿಗೆಲ್ಲ ಟ್ಯಾಗ್ ಹಾಕಿ. ಈಗ ಹೆಚ್ಚು ಕಮ್ಮಿ ಇದು 70,000 to 80,000 ಬೆಲೆ ಬಾಳೋಂಥ ಹಸು ಇದು ಪ್ರಾಣ ಕಳ್ಕೊಂಡಿದೆ. ಹಂಗೂ ನಾವು ಅವ್ರಿಗೆ ಹೇಳಿದ್ವು, ಪೋಸ್ಟ್ ಮಾರ್ಟಮ್ ಮಾಡಿಸಿ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ, 15,000 to 16,000, 18,000, 20,000 ತನಕ ಸಹಾಯಧನ ಕೊಡ್ತಾರೆ ಸರ್ಕಾರದಿಂದ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ವು. ಬಟ್ ಆದರೆ ಅವ್ರು ಕೇಳಲಿಲ್ಲ. ಇಲ್ಲ ನಮ್ಮ ಮನೆಯಲ್ಲಿ ಬೆಳೆದಂಥ ಹಸು, ಇದನ್ನು ನಾವು ಕುಯ್ಯೋದನ್ನ, ಇದು ಮಾಡೋದನ್ನು ನಾವು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರು ಒಪ್ಪಲಿಲ್ಲ. ದಯಮಾಡಿ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹುಷಾರಾಗಿ ನೋಡ್ಕೊಳ್ಳಿ ದನಗಳನ್ನ. ಈಗ ಎಷ್ಟೋ ದನಗಳು ಕತ್ತಿಗೆ ಹಗ್ಗ ಸುತ್ಕೊಂಡು ಬಿದ್ದೋಗಿ, ಕಾಲಿಗೆ ಸುತ್ಕೊಂಡು ನುಡ್ಕೊಂಡು ಸುತ್ತೋಗಿರೋ ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ. ದಯಮಾಡಿ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ ಈ ಥರ ಪರಿಸ್ಥಿತಿ ಬರ್ತದೆ. ಬಟ್ ಹಂಗಾಗೋದು ಬೇಡ ಪ್ಲೀಸ್. ದಯಮಾಡಿ ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿ ಒಳಗ ಒಳಸಕ್ಕೆ ಹಿಂಸೆ ಇತ್ತಾ ಒಳಗೆ ಹೋಗಿ ಉಳಿಸ್ಬೇಕು. ನಾವೇನು ಮಾಡಕ್ಕೆ ಆಯ್ತು. ಈಗ ತಳ್ಳಿ ಒಳಗೆ ಹಂಗಿದ್ಮೇಲೆ ಒಳಗೆ ಅವನ ಮೇಲೆ ಅಲ್ಲಿ ರೆಡಿ ಮಾಡ್ಕೋಬೇಕು ನಾವು. ತಳ್ಳಿ ಪೂಜೆ ಮಾಡ್ಬೇಕಲ್ಲ. ಪೂಜೆ ಮಾಡ್ಬನ್ನಿ. ಇಲ್ಲ ಮಾಡ್ಬೇಕ ಮಾಡಿ ಗುಂಡಿ ಒಳಕ್ ಹಾಕದ್ಮೇಲ ನೀವ್ ಯಾರು ಮಾಡೋಣ. ಮಾಡಾಗಿ